ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಇವತ್ತು ಗಣೇಶ ಫೆಸ್ಟಿವಲ್, ಗಣೇಶ ಚತುರ್ಥಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸೊ ಎಲ್ಲರೂ ಗಣೇಶ ಫೆಸ್ಟಿವಲ್ನ ಧೂಮ್ ಅಂತ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನನ್ನ ಗಣೇಶ ಫೆಸ್ಟಿವಲ್ ನಾನು ದುಬೈಲಿ ಹೇಗೆ ಮಾಡ್ತಿದ್ದೀನಿ ಅಂತ ನೀವು ತಿಳ್ಕೊಬೇಕಂದ್ರೆ ಫುಲ್ ವಿಡಿಯೋ ನೋಡಬೇಕು. ಗಣೇಶ ಹಬ್ಬ ಅಂದರೆ ಏನು, ಯಾಕೆ ಮಾಡ್ತೀವಿ, ಗಣೇಶಗೆ ಏನಿಷ್ಟ, ಗಣೇಶ ಪೂಜೆ ಹೇಗೆ ಮಾಡ್ತಾರೆ, ಸೊ ಇದೆಲ್ಲ ತಿಳ್ಕೊಬೇಕಲ್ವಾ. ಫಸ್ಟ್ ಬನ್ನಿ ಪೂಜೆ ಮಾಡಿಬಿಡೋಣ, ಟೈಮ್ ಆಗ್ತದೆ. ಆಮೇಲೆ ನಾನು ಪ್ರತಿಯೊಂದರಲ್ಲೂ ನಿಮಗೆ ವಿವರಣೆ ಕೊಡ್ತೀನಿ. ಗಣೇಶ ಎಲ್ಲರಿಗೂ ವಿದ್ಯಾ ಬುದ್ಧಿ ಕೊಟ್ಟು ಎಲ್ಲ ವಿಘ್ನಗಳನ್ನು ನಾಶ ಮಾಡಿ ನಿಮ್ಮ ಫ್ಯಾಮಿಲಿಗಳನ್ನ ಬ್ಲೆಸ್ ಮಾಡಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಗಣಪತಿ ಬಪ್ಪ ಮೋರ್ಯ. ಬೆಳಗ್ಗೆಯಿಂದ ನಾನು ಇಷ್ಟೆಲ್ಲ ರೆಡಿ ಮಾಡಿಕೊಂಡಿದ್ದು. ಈಗ ಪೂಜೆ ಸ್ಟಾರ್ಟ್ ಮಾಡಬೇಕು. ನಮ್ಮ ಗಣಪ ಇಲ್ಲಿ ನಮ್ಮನೇಲಿ ಇರೋ ಗಣೇಶನೇ ಇಟ್ಟು ನಾನು ಪೂಜೆ ಮಾಡಿದ್ದೀನಿ. ಬೇರೆ ಎಲ್ಲ ಏನೂ ತೊಗೊಂಡು ಬಂದಿಲ್ಲ. ಮೋದಕ ಗಣೇಶನಿಗೆ ತುಂಬ ಇಷ್ಟ ಅಲ್ವಾ, ಮಾಡೋಕ್ಕಾಗಲಿಲ್ಲ, ಅದನ್ನು ಕೂಡ ತರಿಸ್ದೆ ನಾನು. ಮತ್ತು ಇದು ಪಂಚಕಜ್ಜಾಯ ಅಂದರೆ ಗಣೇಶನಿಗೆ ತುಂಬ ಇಷ್ಟ. ಇದನ್ನು ನಾನೇ ಮಾಡಿದ್ದು. ಹೇಗೆ ಮಾಡಿದ್ದು ಏನು ಅಂತ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಸ್ಕ್ರೀನ್ ಮೇಲೆ ಪ್ಲೇ ಆಗುತ್ತೆ, ನೋಡ್ಕೊಳ್ಳಿ. ಈಗ ನಾವು ಗಣೇಶ ಪೂಜೆ ಮಾಡೋಣ ಬನ್ನಿ. ಗಣಪತಿ ಬಪ್ಪ ಮೋರ್ಯ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಜೈ ಗಣಪತಿ. ಓಂ ವಿನಾಯಕಾಯ ನಮಃ. ಓಂ ವಿಘ್ನರಾಜಾಯ ನಮಃ. ಓಂ ಗೌರಿಪುತ್ರಾಯ ನಮಃ. ಓಂ ಗಣೇಶ್ವರಾಯ ನಮಃ. ಓಂ ಸ್ಕಂದಗ್ರಜಾಯ ನಮಃ. ಓಂ ಅವ್ಯಯಾಯ ನಮಃ. ಓಂ ಭೂತಾಯ ನಮಃ. ಓಂ ದಕ್ಷದ್ಯಕ್ಷಾಯ ನಮಃ. ಓಂ ದ್ವಿಜಪ್ರಿಯಾಯ ನಮಃ. ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ. ಬೆಳಗ್ಗೆಯಿಂದ ದೇವ್ರಿಗೆಲ್ಲ ರೆಡಿ ಮಾಡಿಕೊಂಡು, ಸೊ ನೀವು ಆಲ್ರೆಡಿ ನೋಡಿದ್ದೀರಾ ದೇವರಿಗೆ ಹೇಗೆ ಪೂಜೆ ಮಾಡಿದೆ ಅಂತ. ನಾನು ಹೊರಗಡೆಯಿಂದ ಎಲ್ಲ ತರಲಿಲ್ಲ, ಇರೋ ಗಣೇಶನೇ ಇಟ್ಟು ಸ್ವಲ್ಪ ಡೆಕೋರೇಟ್ ಮಾಡಿ ಹೂವು ಎಲ್ಲ ಹಾಕಿ ಪೂಜೆ ಮಾಡಿದ್ದು. ಮೋದಕ ನಾನು ಮಾಡೋಕ್ಕಾಗಲಿಲ್ಲ, ತರಿಸಿದ್ದು. ಮತ್ತು ಮೋತಿಚೂರ್ ಲಾಡುನೂ ಅಷ್ಟೇ. ಮತ್ತು ಪಂಚಕಜ್ಜಾಯ ನಾನೇ ಮಾಡಿದ್ದು. ಅದೆಲ್ಲ ಇಟ್ಟು ನೈವೇದ್ಯಕ್ಕೆ ಪಂಚಕಜ್ಜಾಯ ಮಾಡಿದ್ದು. ಗಣೇಶನಿಗೆ ಪ್ರಿಯವಾದದ್ದು ಮೋತಿಚೂರ್ ಲಾಡು ಮತ್ತು ಮೋದಕ. ಮೊದಲಿಗೆ ಗಣೇಶನ ಜನ್ಮ ಹೇಗೆ ಆಯಿತು ಅಂತ ತಿಳ್ಕೊಳ್ಳೋಣ. ಒಂದು ದಿನ ಪಾರ್ವತಿ ದೇವಿ ಸ್ನಾನ ಮಾಡೋದಕ್ಕೂ ಹೋಗೋಕ್ಕೂ ಮುಂಚೆ ಅವರ ದೇಹದ ಮೇಲೆ ಅಂದರೆ ಅಂಗೈ ಮೇಲೆ ಇರೋ ಎಲ್ಲ ಅರಿಶಿಣವನ್ನು ಗಂಧವನ್ನು ತೆಗೆದು ಒಂದು ಆಕಾರ ಮಾಡ್ತಾರೆ. ಅದು ಗಣೇಶ ಆಗ್ತಾರೆ. ಅವರಿಗೆ ಗಣೇಶ ಅಂತ ಹೇಳ್ತಾರೆ. ತಾಯಿ ದೇವಿ ಪುತ್ರಿ ಹೇಳ್ತಾರೆ, ನಾನು ಸ್ನಾನಕ್ಕೆ ಹೋಗಿ ಬರೋವರೆಗೂ ನೀನು ಇಲ್ಲೇ ನಿಂತು ನನ್ನ ಕಾವಲು ಕಾಯಬೇಕು, ಯಾರೇ ಬಂದರೂ ಒಳಗಡೆ ಬಿಡಬಾರ್ದು ಅಂತ. ಆಗ ಪುತ್ರ ಗಣೇಶ ಏನು ಮಾಡ್ತಾರೆ ಅಂದರೆ ಕಾವಲು ಕಾಯ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಶಿವಪ್ಪ ಬರ್ತಾರೆ. ಆದರೆ ಶಿವಪ್ಪ ಗಣೇಶನ ತಂದೆ ಅಂತ ಗಣೇಶನಿಗೆ ಗೊತ್ತಿರಲ್ಲ. ಹೀಗಾಗಿ ಏನಾಗುತ್ತೆ, ವಾದ ವಿವಾದಗಳಾಗಿ ಆ ವಾದ ವಿವಾದದಲ್ಲಿ ಗಣೇಶನ ತಲೆ ಹೋಗುತ್ತೆ. ಗಣೇಶನ ತಲೆ ಹೋದಾಗ ದೇವಿ ಪಾರ್ವತಿ ಬಂದು ನೋಡಿ ತುಂಬ ಕೋಪ, ರುದ್ರ ತಾಂಡವ ತಾಳಿ ಸೃಷ್ಟಿ ಅಲ್ಲೋಲ ಕಲ್ಲೋಲ ಆಗೋ ಥರ ಅವರ ಕೋಪನ ತೋರಿಸ್ಕೊಳ್ತಾರೆ. ಕೋಪನ ನೋಡಿ ಶಿವಪ್ಪ ಗಣೇಶನ ತಲೆನ ಎಲಿಫೆಂಟ್ ತಲೆಯಾಗಿ ರಿಪ್ಲೇಸ್ ಮಾಡ್ತಾರೆ. ಆನೆಯ ತಲೆ ತಗೊಂಡು ಮರುಜನ್ಮ ಕೊಡ್ತಾರೆ. ಆಗ ನಮ್ಮ ಗಣೇಶನ ಮರುಜನ್ಮ ಆಗುತ್ತೆ. ಅದು ಗಜನನ ಅಂತ ಹೆಸರು ಪಡ್ಕೊಳ್ಳುತ್ತೆ. ಅದಕ್ಕಾಗಲೇ ನಮ್ಮ ಗಣೇಶನ ಗಜನನ ಅಂತ ಕೂಡ ಕರಿತೀವಿ. ನಾವು ಗಣೇಶ ಹಬ್ಬ ಯಾಕೆ ಮಾಡ್ತೀವಿ? ಗಣೇಶ ಹಬ್ಬ ಮಾಡೋದು ಗಣೇಶನ ಜನ್ಮದಿನದಂದು. ಯಾಕೆ ಅಂದರೆ ಜ್ಞಾನ, ಬುದ್ಧಿ, ಯಶಸ್ಸು ಮತ್ತು
ವಿಘ್ನಗಳನ್ನು ನಾಶ ಮಾಡಲಿ ಬಂದು ನಮ್ಮ ಜೀವನದಲ್ಲಿ ಪ್ರತಿಯೊಂದು ಬೆಳಕಾಗಿರಬೇಕು, ಎಲ್ಲ ವಿಘ್ನಗಳನ್ನು ದೂರ ಮಾಡಬೇಕು ಅಂತ ನಾವು ಗಣೇಶನ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತೀವಿ. ಆಯುಷು, ಆರೋಗ್ಯ, ಯಶಸ್ಸು ಸಿಗುತ್ತೆ ಅನ್ನೋದು ನಮ್ಮ ಬಲವಾದ ನಂಬಿಕೆ. ಗಣೇಶ ಹಬ್ಬಕ್ಕೆ ನಾವು ಗಣೇಶನಿಗೆ ಏನು ಇಡಬೇಕು, ಏನು ನಾವು ಆಫರ್ ಮಾಡಬೇಕು? ಗಣೇಶನಿಗೆ ಪ್ರಿಯವಾದದ್ದು ಯಾವುದು ಅಂದರೆ, ಗಣೇಶಗೆ ಮೋದಕ ಅಂದರೆ ಕಡುಬು ಅಂದರೆ ತುಂಬ ಇಷ್ಟ. ಹಾಗೆ ಮೋತಿಚೂರ್ ಲಡ್ಡು ಮತ್ತು ಪಂಚಕಜ್ಜಾಯ, ಇದನ್ನು ನಾವು ಗಣೇಶನಿಗೆ ನೈವೇದ್ಯವಾಗಿ ಇಟ್ಟರೆ ಗಣೇಶ ಕೂಡ ಆ ಸ್ವೀಟ್ ಥರನೇ ನಮ್ಮ ಮನಸ್ಸನ್ನು ಮೃದುವಾಗಿ ಚೇಂಜ್ ಮಾಡ್ತಾರೆ ಅಂತ ಒಂದು ನಂಬಿಕೆ. ಒಂದು ದಿನ ದೇವಿ ಪಾರ್ವತಿಯವರು ತುಂಬ ಮೋದಕ ಮಾಡಿರ್ತಾರೆ ಗಣೇಶನಿಗೋಸ್ಕರ. ಆಗ ಗಣೇಶ ಬಂದು ಒಂದೂ ಬಿಡದೆ ಎಲ್ಲ ತಿಂತಾರೆ. ತಿಂದಾದ್ಮೇಲೆ ಹೇಳ್ತಾರೆ, ಈ ಮೋದಕ ನನಗೆ ತುಂಬ ಇಷ್ಟ ಆಗಿದೆ, ಇದು ನನಗೆ ಪ್ರಿಯವಾದದ್ದು, ಈ ಮೋದಕವನ್ನು ನನಗೆ ನೈವೇದ್ಯವಾಗಿ ಇಡಬೇಕು ಅಂತ ಕೇಳ್ಕೊಳ್ತಾರೆ. ಆಗ್ಲಿಂದ ಗಣೇಶನಿಗೆ ಮೋದಕ ಅಂದರೆ ತುಂಬ ಇಷ್ಟ. ಹಾಗೆ ನಾವು ಪೂಜೆಯಲ್ಲಿ ನೈವೇದ್ಯಕ್ಕೆ ಮೋದಕನ ಇಟ್ಟೇ ಇಡ್ತೇವೆ. 3 ತರಹದ ಪತ್ರೆಗಳನ್ನು ಅರ್ಪಿಸ್ತೇವೆ: ಬಾಳೆ ಎಲೆ, ಅರಳಿ ಎಲೆ ಮತ್ತು ಎಲ್ಲ ಹಸಿರಿನ ಎಲೆಯ ಸೊಪ್ಪು. ಈ ಪತ್ರೆಗಳನ್ನು ನಾವು ಗಣೇಶನಿಗೆ ಅರ್ಪಿಸ್ತೇವೆ. ಮೋತಿಚೂರು ಲಡ್ಡು ಯಾಕೆ ತುಂಬ ಇಷ್ಟ, ಯಾಕೆ ಪ್ರತೀಕ ಅಂದರೆ ಅದು ಸಂಪ್ರದಾಯ ಮತ್ತು ಸಮೃದ್ಧಿಗೆ ಪ್ರತೀಕ ಆಗುತ್ತೆ. ಲಡ್ಡು ರೌಂಡ್ ಆಗಿರೋದ್ರಿಂದ ಒಂದು ಕುಟುಂಬನ ಯೂನಿಟ್ನ ಪ್ರತಿಕ್ರಿಯಿಸುತ್ತದೆ. ಮೋದಕ ಯಾಕೆ ಇಷ್ಟ ಅಂದರೆ, ಮೋದಕದೊಳಗಡೆ ಕೊಬ್ಬರಿ, ಬೆಲ್ಲ ಮತ್ತು ತುಪ್ಪ ಹಾಕಿ ಮಾಡಿರ್ತಾರಲ್ವಾ, ಅದು ಎಷ್ಟು ತಿನ್ನೋದಕ್ಕೆ ರುಚಿಯಾಗಿರುತ್ತದೋ ಹಾಗೆಯೇ ನಮ್ಮ ಜ್ಞಾನ ಮತ್ತು ನಮ್ಮ ಮನಸ್ಸನ್ನು ಶುದ್ಧಿ ಮಾಡುವ ಪ್ರತೀಕ ಆಗುತ್ತೆ. ಪಂಚಕಜ್ಜಾಯದಲ್ಲಿ ಅವಲಕ್ಕಿ, ಬೆಲ್ಲ, ಕೊಬ್ಬರಿ, ಎಳ್ಳು ಮತ್ತು ತುಪ್ಪ, ಈ 5 ಪದಾರ್ಥಗಳನ್ನು ಹಾಕಿ ನಾವು ಪಂಚಕಜ್ಜಾಯನ ಮಾಡ್ತೀವಿ. ಇದು ಏನನ್ನ ಪ್ರತಿಕ್ರಿಯಿಸುತ್ತದೆ ಅಂದರೆ, ನಮ್ಮ ಇಂದ್ರಿಯಗಳನ್ನು ಪ್ರತಿಕ್ರಿಯಿಸುತ್ತದೆ. ಹೇಗೆ ಅಂದರೆ, ಕಿವಿ, ಕಣ್ಣು, ಮೂಗು, ನಾಲಿಗೆ, ಸ್ಪರ್ಶ. ಸೊ ಅದಕ್ಕೆ ಗಣೇಶನಿಗೆ ಮೋದಕ, ಮೋತಿಚೂರ್ ಲಡ್ಡು ಹಾಗೆ ಪಂಚಕಜ್ಜಾಯ ಅಂದರೆ ತುಂಬ ಇಷ್ಟ. ಇದನ್ನು ನಾವು ಗಣೇಶನಿಗೆ ಅರ್ಪಿಸಿದಾಗ ನಮಗೆ ಒಲಿದು ಎಲ್ಲ ವಿಘ್ನಗಳನ್ನು ನಾಶ ಮಾಡಿ ನಮಗೆ ಶಕ್ತಿಯನ್ನು ಕೊಡುತ್ತಾನೆ. ಲಡ್ಡು ಅಂದರೆ ಸಿಂಬಲ್ ಆಫ್ ಪ್ರಾಸ್ಪರಿಟಿ ಆ್ಯಂಡ್ ಟುಗೆದರ್ನೆಸ್. ಮೋದಕ ಅಂದರೆ ಸಿಂಬಲ್ ಆಫ್ ಇನ್ನರ್ ಸ್ವೀಟ್ನೆಸ್, ನಾಲೆಡ್ಜ್ ಆ್ಯಂಡ್ ಡಿವೋಷನಲ್. ಪಂಚಕಜ್ಜಾಯ ಮೇಡ್ ಆಫ್ 5 ingredients. ಇಟ್ ಸಿಂಬಲೈಸಿಂಗ್ ಕಂಟ್ರೋಲ್ ಆಫ್ 5 senses. ಇದಿಷ್ಟು ನಾವು ಗಣೇಶ ಹಬ್ಬ ಯಾಕೆ ಮಾಡಬೇಕು, ಗಣೇಶನಿಗೆ ಪ್ರಿಯವಾದದ್ದು ಏನು, ಈ ಕತೆ ಎಲ್ಲರಿಗೂ ಗೊತ್ತಿರುತ್ತೆ. ಇನ್ನೊಂದು ಸಾರಿ ನಿಮಗೆಲ್ಲ ನೆನಪು ಮಾಡೋಣ ಅಂದ್ಬಿಟ್ಟು ನಾನು ಈ ಕತೆಗಳನ್ನು, ಈ ವಿಷಯಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಗಣೇಶ ಹಬ್ಬ ಎಷ್ಟು ದಿನ ಮಾಡ್ತಾರೆ ಅಂದರೆ, ಕೆಲವೊಬ್ಬರು ಒಂದೇ ದಿನದಲ್ಲಿ ಪೂಜೆ ಮಾಡಿ ನೀರಲ್ಲಿ ಹಾಕಿ ವಿಸರ್ಜನೆ ಮಾಡ್ತಾರೆ. ಕೆಲವೊಬ್ಬರು 10 ದಿವಸ, ಕೆಲವೊಬ್ಬರು ಅವರಿಗೆ ಇಷ್ಟ ಆಗೋವರೆಗೂ ಗಣೇಶನ ಕೂರಿಸಿ ಬೆಳಗ್ಗೆ ಸಂಜೆ 2 ಟೈಮಲ್ಲೂ ಪೂಜೆ ಮಾಡಿ ಗಣೇಶನಿಗೆ 2 ಟೈಮಲ್ಲೂ ನೈವೇದ್ಯ ಇಡ್ತಾರೆ. ಗಣೇಶನಿಗೆ ಇಷ್ಟವಾದದ್ದನ್ನೆಲ್ಲ ಅರ್ಪಿಸ್ತಾರೆ. ಗಣೇಶ ಹಬ್ಬ ಅಂದರೆ ಎಲ್ಲ ಮಕ್ಕಳಿಗೂ ಖುಷಿಯಾದ ವಿಷಯನೇ. ಎಲ್ಲ ಮಕ್ಕಳು ಸೇರ್ಕೊಳ್ತಾರೆ, ಎಲ್ಲ ಫ್ಯಾಮ್ಲಿಗಳು ಸೇರ್ಕೊಳ್ತವೆ. ಒಟ್ಟಾಗಿ ಕೂಡಿ ಮಾಡುವ ಹಬ್ಬ ಅಂದರೆ ಗಣೇಶನ ಹಬ್ಬ ಎಲ್ಲರಿಗೂ ಖುಷಿ ತಂದ್ಕೊಡುತ್ತೆ. ಎಲ್ಲ ಜಾಗದಲ್ಲೂ ನಾವು ಎಲ್ಲಿ ಗಣೇಶನ ಇಟ್ಟಿರ್ತೀವಿ ಅಲ್ಲಿ ಒಂದು ಸೆಲೆಬ್ರೇಷನ್ಸ್ ಕೂಡ ನಡೆಯುತ್ತೆ, ಕಲ್ಚರಲ್ ಆ್ಯಕ್ಟಿವಿಟೀಸ್ ಕೂಡ ನಡೆಯುತ್ತೆ. ಡ್ಯಾನ್ಸ್ ಆಗಿರ್ಬೋದು, ಸಿಂಗಿಂಗ್ ಕಾಂಪಿಟೇಷನ್ ಆಗಿರ್ಬೋದು, ರಂಗೋಲಿ ಕಾಂಪಿಟೇಷನ್ ಆಗಿರ್ಬೋದು, ಆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಕೆಲವೊಂದು ಕಡೆ ನಡೆಸ್ತಾರೆ. ಗಣೇಶ ಬಂದು ಎಲ್ಲರಿಗೂ ಖುಷಿನ ಕೊಟ್ಟು, ಆ ವಿಸ್ಡಮ್ನ ಕೊಟ್ಟು ಎಲ್ಲರ ಫ್ಯಾಮ್ಲಿನ ಬ್ಲೆಸ್ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಗಣೇಶ ಹಬ್ಬನ ಯಾರೆಲ್ಲ ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀರಾ, ಗಣೇಶ ಸೆಲೆಬ್ರೇಷನ್ ಅಂದರೆ ಖುಷಿ ಕೊಡೋ ಅಂಥ ವಿಷಯ. ನಮ್ಮ ಪರಿಸರ ಕೂಡ ತುಂಬ ಚೆನ್ನಾಗಿರಬೇಕು ಅಂತಲೇ ಎಲ್ಲರೂ ಬಯಸ್ತೀವಿ. ಸುತ್ತಮುತ್ತಲಿನ ಪರಿಸರ ಚೆನ್ನಾಗಿದ್ದರೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಹಾಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಗಣೇಶನ ಮೂರ್ತಿ ಈ ಕೆಮಿಕಲ್ ಹಾಕಿರೋದು ಯೂಸ್ ಮಾಡೋದು ಬಿಟ್ಟು
ಮಣ್ಣಿನ ಗಣೇಶ ಮಾಡಿ ಅದನ್ನು ಇಟ್ಟು ನಮ್ಮ ಪರಿಸರನ ಕಾಪಾಡಿದ್ರೆ ನಮಗೂ ಕೂಡ ಒಳ್ಳೆಯದಾಗತ್ತೆ. ಮತ್ತು ನೀವೇನು ವಿಸರ್ಜನೆ ಮಾಡ್ತೀರಾ ನೀರಲ್ಲಿ, ಆ ನೀರು ಕೂಡ ಪೊಲ್ಯೂಷನ್ ಆಗಲ್ಲ, ಶುದ್ಧಿಯಾಗಿರುತ್ತೆ. ಸೊ ಇದು ನಮ್ಮ ಪರಿಸರ ಗಮನಕ್ಕೆ ಇಕೋ ಅವೇರ್ನೆಸ್ ಅಂತ ಹೇಳ್ಬೋದು. ಇದೊಂದು ಗಮನದಲ್ಲಿ ಇಟ್ಕೊಂಡು ಗಣೇಶ ಹಬ್ಬನ ಭರ್ಜರಿಯಾಗಿ ಮಾಡಿ ಅಂತ ನಾನು ಹೇಳ್ತೇನೆ. ಎಷ್ಟೋ ದುಡ್ಡು ಹಾಕಿ ನೀವು ದೊಡ್ಡ ದೊಡ್ಡ ಗಣೇಶ ತೊಗೊಂಡು ಬಂದು ಪೂಜೆ ಮಾಡೋ ಬದಲು, ದೊಡ್ಡ ಗಣೇಶ ಇಟ್ರೇ ಗಣೇಶ ಒಲಿತಾನೆ ಅಂತ ಅಲ್ಲ, ನೀವು ಪುಟ್ಟದಾಗಿ ಗಣೇಶನ ಇಟ್ಟು ಪೂಜೆ ಮಾಡಿದ್ರೂ ಕೂಡ ಗಣೇಶ ಒಲಿತಾನೆ. ಅದನ್ನೇ ಗಣೇಶ ಕೂಡ ಇಷ್ಟಪಡೋದು. ಅದೇ ದುಡ್ಡನ್ನು ನೀವು ಬಡವರಿಗೆ ಆಗಲಿ ಅನ್ನದಾನಕ್ಕೆ ಸಹಾಯ ಮಾಡಿದ್ರೆ ಗಣೇಶನಿಗೆ ಇನ್ನೂ ಖುಷಿ ಆಗುತ್ತೆ. ಅನಾಥಾಶ್ರಮಕ್ಕೆ ಹೋಗಿ, ಇಲ್ಲ ವೃದ್ಧಾಶ್ರಮಕ್ಕೆ ಹೋಗಿ, ಇಲ್ಲ ಅನ್ನದಾನ ಮಾಡಿ, ಎಷ್ಟು ಡೇಸ್ ಆಗುತ್ತೋ ಆ ದುಡ್ಡಲ್ಲಿ ಅನ್ನದಾನ ಮಾಡಿ, ಆ ಪುಣ್ಯ ನಿಮಗೂ ಸಿಗುತ್ತೆ, ಗಣೇಶನಿಗೂ ತುಂಬ ಖುಷಿ ಆಗುತ್ತೆ. ಗಣೇಶ ವಿಘ್ನ ವಿಹಾರಕ ನಮ್ಮ ಗಜಾನನ ಬಗ್ಗೆ ನನಗೆ ಏನೇನೆಲ್ಲ ಗೊತ್ತಿದೆ ಅಷ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಏನಾದರೂ ತಪ್ಪಿದರೆ ಕ್ಷಮಿಸಿ. ಆ್ಯಂಡ್ ಇವತ್ತು ನಾನು ಏನೆಲ್ಲ ಮಾಡಿದ್ದೀನಿ ಸ್ಪೆಷಲ್ ಅಂತ ನಿಮಗೆ ತೋರಿಸಿದ್ದೀನಿ. ದೊಡ್ಡಗೆಲ್ಲ ಅಡುಗೆ ಮಾಡಿಲ್ಲ. ಟಡಾ, ತುಂಬ ದಿವಸ ಆದಮೇಲೆ ಕೋಸಂಬರಿ ಮಾಡಿದೆ ಹೆಸರು ಬೇಳೆಯಲ್ಲಿ. ನನಗಂತೂ ಸಿಕ್ಕಾಪಟ್ಟೆ ಫೇವ್ರೆಟ್ ಇದು. ಸೊ ಇದನ್ನು ಮಾಡಿದೆ. ದೆನ್ ಟೊಮೊಟೊ ರಸ ಮಾಡಿದ್ದೀನಿ. ಆ್ಯಂಡ್ ರೈಸ್, ಸೊಪ್ಪಿನ ಸಾರಿದೆ. ಸೊಪ್ಪಿನ ಸಾರು ತುಂಬ ಒಳ್ಳೆಯದಲ್ವಾ ಹೆಲ್ತಿಗೆ. ಸೊ ಈಗ ಸ್ವಲ್ಪ ಹೆಲ್ದಿ ಫುಡ್ಸ್ ಜಾಸ್ತಿ ಅಂದರೆ ಜಾಸ್ತಿ ತಿಂತಾ ಇದ್ದೀನಿ. ಹೊಟ್ಟೆ ತುಂಬ ಹಸಿದಿದೆ. ಬನ್ನಿ ಊಟ ಮಾಡಿಕೊಂಡು ಮತ್ತೆ ಸಿಗ್ತೇನೆ ನಿಮಗೆ. ಇದಿಷ್ಟು ಗಣೇಶನ ಹಬ್ಬ ನಾನು ದುಬೈಯಲ್ಲಿ ಮಾಡಿದ್ದು. ಚಿಕ್ಕದಾಗಿ ಮಾಡಿದ್ರು ಭಕ್ತಿಯಿಂದ ಮಾಡಿದ್ದೀನಿ ಅನ್ನೋದು ನನಗೆ ನಂಬಿಕೆ ಇದೆ. ಹಾಗೆ ನೀವು ನಿಮ್ಮ ಮನೆಗಳಲ್ಲಿ ಕೂಡ ಇಷ್ಟೇ ಭಕ್ತಿಯಿಂದ ಪೂಜೆ ಮಾಡಿ ಗಣಪ ನಿಮಗೆ ಒಲಿಯುತ್ತಾನೆ. ಇದರಿಂದ ನನ್ನ ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.